ನಮಸ್ತೆ, ನಾನು ಎಸ್ ಕೆ ಕುಪ್ಪಾಸ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಮನಸ್ಸನ್ನು ಸ್ವಾಧೀನಕ್ಕೆ ತಂದುಕೊಳ್ಳಬೇಕಾದರೆ ಅದರ ಸ್ವಭಾವಜನ್ಯವಾದಂಥ ಚಂಚಲತೆಯನ್ನು ತಡೆಗಟ್ಟಬೇಕು. ಮೂಲತಃ ಮನಸ್ಸು ಚಂಚಲ, ಹರಡುತ್ತೆ, ಓಡುತ್ತೆ, ಚದುರುತ್ತೆ. ಅದನ್ನು ನಿಯಂತ್ರಣದಲ್ಲಿಟ್ಕೋಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ರಾಜಯೋಗದಲ್ಲಿ ಹೇಳ್ತಾರೆ, ಮನಸ್ಸನ್ನು ನಿಗ್ರಹಿಸುವುದು ಅದೆಷ್ಟು ಕಷ್ಟ. ಅದನ್ನು ಒಂದು ಕೋತಿಗೆ ಹೋಲಿಸಲಾಗಿದೆ. ಕೋತಿ ಸಾಮಾನ್ಯವಾಗಿ ಚಂಚಲ, ಎಲ್ಲ ಕೋತಿಗಳು ಹಾಗೆ ಇರುತ್ತೆ. ಆದರೆ ಈ ಕೋತಿಗೆ ಅಷ್ಟೇ ಸಾಲದೆಂಬಂತೆ ಒಬ್ಬರು ಅದಕ್ಕೆ ಯಥೇಚ್ಛವಾಗಿ ಹೆಂಡವನ್ನು ಕುಡಿಸ್ತಾರೆ. ಇನ್ನೂ ಅದು ಹಾರಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹೆಂಡವನ್ನು ಕುಡಿದಂಥ ಕೋತಿಗೆ ಪಾಪ ಒಂದು ಚೇಳು ಕುಟಿಕ್ಬಿಡುತ್ತೆ. ಮನಸ್ಸನಿಗೆ ಚೇಳು ಕುಟಿಕಿದಾಗ ಯಾವ ರೀತಿ ಜಿಗಿದಾಡ್ತಾನೆ, ಒದರಾಡ್ತಾನೆ, ಹಾರಾಡ್ತಾನೆ, ಅದೇ ಥರ ಈ ಕೋತಿಯ ಪರಿಸ್ಥಿತಿಯು ಅಧ್ವಾನ ಆಯಿತು. ಒಳ್ಳೆ ಹೆಂಡ ಕುಡಿದಿದೆ, ಆಮೇಲೆ ಈಗ ಚೇಳು ಕುಟುಕಿದೆ, ಹಾರಾಡ್ತಾ ಇದೆ. ಅದ್ರ ಜೊತೆಗೆ ಇದೂ ಸಾಲದೆಂಬಂತೆ ಅದಕ್ಕೊಂದು ದೆವ್ವ ಆಮರಿಕೊಂಡು ಬಿಡುತ್ತೆ. ಇನ್ನೂ ಪರಿಸ್ಥಿತಿ ಅದರದ್ದು ಕೆಟ್ಟುಬಿಡುತ್ತೆ, ಓಡಾಡುತ್ತೆ. ಅದೇ ಥರ ಮನುಷ್ಯನ ಮನಸ್ಸು ಸಹಿತ ಚಂಚಲ. ಅದಕ್ಕೆ ಆಸೆಯ ಹೆಂಡವನ್ನು ಕುಡಿದು ಅದು ಮತ್ತಷ್ಟು ಉನ್ಮತ್ತ ಆಗುತ್ತೆ. ಅದರ ಜೊತೆಗೆ ಬೇರೆಯವರ ಬಗ್ಗೆ ಹೊಟ್ಟೆ ಕಿಚ್ಚು, ಮತ್ಸರ ಇವೆಲ್ಲ ಸೇರಿಬಿಡುತ್ತೆ. ಇಷ್ಟೇ ಅಲ್ಲ, ಅವ್ರ ಜೊತೆಗೆ ಚೇಳೆಯನ್ನು ಕುಟುಕುತ್ತೆ ಅಂತ ಹೇಳ್ತೀವಿ ನಾವು. ಅದಕ್ಕೆ ಅದೇ ಥರ ನನಗೆ ಯಾರು ಸರಿ ಅಂತಕ್ಕಂಥ ಅಹಂಕಾರ ಅಲ್ಲೇ ಹಿಡ್ಕೊಂಡು ಬಿಡುತ್ತೆ. ಇಂಥ ಮನಸ್ಸನ್ನು ನಿಗ್ರಹಿಸುವುದು ಅದೆಷ್ಟು ಕಷ್ಟ ಇದೆ. ಅದಕ್ಕೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕಾದ್ರೆ ಅದರದ್ದು ಸ್ವಭಾವಜನ್ಯವಾದಂಥ, ಅದಕ್ಕೆ ಯಾಕೆ ಹಿಂಗಾಗುತ್ತೆ ಅಂತಕ್ಕಂಥ ಮೂಲ ಕಾರಣಗಳನ್ನು ತಿಳ್ಕೋಬೇಕು. ಅದಕ್ಕೆ ಕಾರಣ ಮನಸ್ಸಿನ ಮಾಲಿನ್ಯತೆ. ಮನಸ್ಸು ಪರಿಶುದ್ಧ ಇಲ್ಲ. ಆ ಮಾಲಿನ್ಯತೆಗೆ ಕಾರಣ ಅರಿಷಡ್ ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವುಗಳನ್ನು ಮೆಟ್ಟಿ ನಿಲ್ಲಿಗೆ ಬರುತ್ತಾ? ಅದಕ್ಕೆ ಪತಂಜಲಿ ಯೋಗ ಸೂತ್ರ ಹೇಳುತ್ತೆ, ಪರಿಶುದ್ಧವಾದ ಮನಸ್ಸು ಸಮಾಧಿಗೆ ಹೋಗ್ಲಿಕ್ಕಿರ್ತಕ್ಕಂಥ ದಾರಿ. ಸಮಾಧಿ ಅಂದರೆ ಸ್ಟೇಟ್ ಆಫ್ ಹೈಯೆಸ್ಟ್ ಬ್ಲಿಸ್, ಆನಂದದ ಪರಮಸ್ಥಿತಿ. ಆನಂದದ ಪರಮಸ್ಥಿತಿಯನ್ನು ಅನುಭವಿಸಬೇಕಾದ್ರೆ ಪರಿಶುದ್ಧವಾದ ಮನಸ್ಸಿರಬೇಕು. ಪರಿಶುದ್ಧವಾದ ಮನಸ್ಸು ಇರಬೇಕಾದ್ರೆ ಈ ಮಾಲಿನ್ಯಗಳಿಂದ ನಾವು ದೂರ ಇರಬೇಕು. ಅದನ್ನು ಮೆಟ್ಟಿ ನಿಲ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಬನ್ನಿ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಇರುತ್ತೆ. ಎಲ್ಲಿಂದಾದರೂ ಅಟೆಂಡ್ ಆಗ್ಬೋದು, ಮನೆಯಿಂದಾದರೂ ಆಗ್ಬೋದು, ಬೇರೆ ಊರಿಂದಾದರೂ ಅಟೆಂಡ್ ಆಗ್ಬೋದು. ನಿರಂತರ ಯೋಗ ವರ್ಗಗಳು. ಅದ್ರ ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ಗೆ ನೀವು ಸದಸ್ಯರಾಗಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.